ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂತಹ ಪರಿಕಲ್ಪನೆಗಳಾಗಿರ್ತಕ್ಕಂತಹ ಅಸ್ತಿತ್ವವಾದದ ತಾಂತ್ರಿಕ ಪದಗಳ ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾನು ಅಸ್ತಿತ್ವವಾದಕ್ಕೆ ಸಂಬಂಧಪಟ್ಟಂಥ 100ಕ್ಕೂ ಹೆಚ್ಚು ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೇನೆ. ಇವತ್ತು ಅಸ್ತಿತ್ವವಾದದಲ್ಲಿ ಯಾವ ಟೆಕ್ನಿಕಲ್ ವರ್ಡ್ಸನ್ನು ಬಳಸ್ತಾರೆ ಅದರ ವಿವರಣೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಜೀನ್ ಪಾಲ್ ಸಾರ್ತ್ರೆ ಅವರು ಒಂದು ಪಾಯಿಂಟನ್ನು ಕೊಟ್ಟರು, ಎಕ್ಸಿಸ್ಟೆನ್ಸ್ ಪ್ರಿಸೀಡ್ಸ್ ಎಸೆನ್ಸ್ ಅಂತ. ಅಸ್ತಿತ್ವವು ಸಾರಕ್ಕಿಂತ ಮುಂಚಿತವಾದುದು ಅಂತ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಇದನ್ನು ಅಸ್ತಿತ್ವವಾದದ ಮೂಲ ಮಂತ್ರ ಅಂತೇಳಿ ಕರೀತಾರೆ. ಹೌದಾ? ಇದರ ಅರ್ಥ ಏನಂದರೆ, ಒಂದು ವಸ್ತು ತಯಾರಾಗುವ ಮೊದಲು ಅದರ ಉದ್ದೇಶ ನಿರ್ಧರಿತವಾಗುತ್ತದೆ. ಭಾಳ ಇಂಪಾರ್ಟೆಂಟ್. ಈಗ ನಾನು ಒಂದು ಪುಸ್ತಕ ಬಿಡುಗಡೆ ಮಾಡ್ತೀನಿ. ನನ್ನ ಉದ್ದೇಶ ಏನು? ನನ್ನ ಪುಸ್ತಕವನ್ನು ಬಹಳಷ್ಟು ಜನ ಕೊಳ್ಳಬೇಕು, ಓದಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಎಕ್ಸಿಸ್ಟೆನ್ಸ್ ಪ್ರಿಸೀಡ್ಸ್ ಎಸೆನ್ಸ್ ಅಂದ್ರೇನು? ಅಸ್ತಿತ್ವವು ಸಾರಕ್ಕಿಂತ ಮುಂಚಿತವಾದದ್ದು. ಇನ್ನೂ ಪುಸ್ತಕ ಬಂದಿಲ್ಲ. ಪುಸ್ತಕ ಬರುವುದಕ್ಕಿಂತ ಮುಂಚೆ ಪುಸ್ತಕ ಏನು ಆಗಬೇಕು ಅನ್ನೋದನ್ನು ನಾನೇನು ತೀರ್ಮಾನ ಮಾಡ್ತೀನಲ್ಲ, ಇದಕ್ಕೆ ಅವ್ರೇನಂತಾರ ಎಕ್ಸಿಸ್ಟೆನ್ಸ್ ಪ್ರಿಸೀಡ್ಸ್ ಎಸೆನ್ಸ್ ಅಂತೇಳಿ ಕರೆದ್ರು. ಹೌದಾ? ಆದರೆ ಮನುಷ್ಯ ಮೊದಲು ಅಸ್ತಿತ್ವಕ್ಕೆ ಬರುತ್ತಾನೆ, ನಂತರ ತನ್ನ ಕ್ರಿಯೆಗಳ ಮೂಲಕ ತನ್ನದೇ ಆದ ಸಾರ ಮತ್ತು ಅರ್ಥವನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಅಂತೇಳಿ ಈ ಒಂದು ಪದದ ಅರ್ಥ ಆಗ್ತದೆ. ಈ ಪದವನ್ನು ಕೊಟ್ಟವರು ಏನಂದರೆ ಸಾರ್ತ್ರೆ, ಜೀನ್ ಪಾಲ್ ಸಾರ್ತ್ರೆ. ಆಯಿತಾ? ನೆಕ್ಸ್ಟ್ ಎರಡನೇ ಪಾಯಿಂಟು ಇಲ್ಲಿ ಬರೋದೇನೆಂದರೆ ಅಸಂಗತತೆ ಅಂತ, ಅಬ್ಸರ್ಡಿಟಿ ಅಂತ ಒಂದು ಪದ ಇಲ್ಲಿ ಪುನಃ ಬಳಸ್ತಾರೆ. ಅಸಂಗತತೆ ಅಂದ್ರೇನು? ಮಾನವ ಜೀವನದೊಳಗೆ ಅರ್ಥ ಮತ್ತು ತರ್ಕವನ್ನು ಹುಡುಕ್ತಾ ಇರ್ತಾನೆ. ನೋಡ್ರಿ, ಅಸಂಗತವಾದ ಯಾವಾಗಲೂ ನಂಬೋದು ಇದನ್ನೇ. ನಾನು ಯಾಕೆ ಓದಬೇಕು? ಹೌದಾ? ಈ ತರ್ಕ ಮಾಡ್ತೀವಿ ನಾವು. ಜೀವನದೊಳಗೆ ಅರ್ಥ ಮತ್ತು ತರ್ಕವನ್ನು ಹುಡುಕ್ತಾನೆ ಹೋಗ್ತೀವಿ. ಆದರೆ ಅಸ್ತಿತ್ವವಾದ ನಂಬೋದೇನೆಂದ್ರೆ, ಜಗತ್ತು ಯಾವುದೇ ಅರ್ಥವಿಲ್ಲದ ಮತ್ತು ಅತಾರ್ಕಿಕವಾಗಿರ್ತಕ್ಕಂಥ ಶೂನ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ವಸ್ತು. ಅದು ಜಗತ್ತು. ಯಾವಾಗ ಅರ್ಥವಿಲ್ಲ ಅಂತ ಹೇಳ್ತೀವಿ, ಹೌದಾ, ಅರ್ಥವಿಲ್ಲದ ಅತಾರ್ಕಿಕವಾದ ಶೂನ್ಯತೆಯಿಂದ ಕೂಡಿರ್ತಕ್ಕಂಥ ಜಗತ್ತನ್ನು ನಾವು ನೋಡ್ತಾ ಇರ್ತೀವಿ. ಆಗ ಎರಡು ಸ್ಥಿತಿಗಳ ನಡುವೆ ಒಂದು ಸಂಘರ್ಷ ನಡೀತದೆ. ಆ ಸಂಘರ್ಷವನ್ನು ಅಸಂಗತತೆ ಅಂತ ಕರೀತಾರೆ. ಆಲ್ಬರ್ಟ್ ಕಾಮು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಅಬ್ಸರ್ಡಿಟಿ ಅನ್ನೋದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಲ್ಬರ್ಟ್ ಕಾಮು. ನಾವು ಆಲ್ಬರ್ಟ್ ಕ್ಯಾಮಸ್ ಅಂತ ಕರಿತೀವಿ. ಇದರ ಅರ್ಥ ಏನಂದರೆ, ಜಗತ್ತು ಅರ್ಥಶೂನ್ಯವಾಗಿದೆ, ಆದರೆ ಅರ್ಥಶೂನ್ಯವಾದ ಈ ಬದುಕಿನಲ್ಲಿ ಅರ್ಥವನ್ನು ಹುಡುಕ್ತಾ ನಾವು ಹೋಗ್ತೀವಿ. ಆವಾಗ ಶೂನ್ಯ ಇರ್ತಕ್ಕಂಥ ಜಗತ್ತು, ಅರ್ಥ ಹುಡುಕ್ತಕ್ಕಂಥ ನಾವು ಯಾವುದು ಇಲ್ಲವೋ ಅದನ್ನು ಹುಡುಕ್ತಾ ಹೋಗ್ತೀವಿ. ಅವಾಗ ಸಂಘರ್ಷ ನಡೀತದೆ. ಇದನ್ನು ಅವ್ರೇನಂದ್ರು ಅಸಂಗತತೆ, ಅಬ್ಸರ್ಡಿಟಿ ಅಂತೇಳಿ ಕರೆದ್ರು. ಥರ್ಡ್ ಪಾಯಿಂಟ್, ಆಂಗ್ಸ್ಟ್ ಅಂತ ಒಂದು ಪದ ಇದೆ. ಆಂಗ್ಸೈಟಿ ಅಂತ ಕರೀತಾರೆ. ಆತಂಕ ಅಥವಾ ಅಸ್ತಿತ್ವದ ಭಯ ಅಂತೇಳಿ ಪುನಃ ಚರ್ಚಿತವಾಗುವಂಥ ಒಂದು ಪದ ಇದೆ. ಇದು ಏನಂದರೆ, ಇದು ಸಾಮಾನ್ಯ ಭಯ ಅಲ್ಲ. ಭಯಕ್ಕೂ ಆಂಗ್ಸ್ಟ್ಗೂ ವ್ಯತ್ಯಾಸ ಇದೆ. ಮನುಷ್ಯನಿಗೆ ನಾನು ಸಂಪೂರ್ಣ ಸ್ವತಂತ್ರ ಮತ್ತು ತನ್ನ ಪ್ರತಿಯೊಂದು ಆಯ್ಕೆಗೂ ತಾನೇ ಜವಾಬ್ದಾರ ಎನ್ನುವಂಥ ಅರಿವು ಉಂಟಾದಾಗ ಒಂದು ರೀತಿ ತಳಮಳ ಉಂಟಾಗ್ತದೆ. ಮೊದಲೆಲ್ಲ ನೋಡ್ರಿ, ಮನುಷ್ಯನ ಬದುಕಿನಲ್ಲಿ 3 ಆತ್ಮಗಳು ಬರ್ತವೆ ಅಂತ ಆಚಾರ್ಯ ತರುಣ್ ಸಾಗರ್ ಅವರು ಹೇಳ್ತಾ ಇದ್ರು. ಮೊದಲು ನಮ್ಮ ಆತ್ಮನಿಯಂತ್ರಣದಲ್ಲಿರ್ತೀವಿ, ನಂತರ ಪರಮಾತ್ಮ ಬರುತ್ತಾನೆ, ನೋಡ್ರಿ, ಮಹಾತ್ಮ ಬರ್ತಾನೆ, ಆಮೇಲೆ ಪರಮಾತ್ಮ ಬರ್ತಾನೆ ಅಂತ ತಿಳ್ಕೊಂಡು. ಇದು ಆಧ್ಯಾತ್ಮದ ಅರ್ಥ. ಆದರೆ ನೋಡಪ್ಪ, ನೀನೇನು ತೀರ್ಮಾನ ಮಾಡ್ತೀವೋ ನೀನೇ ತೀರ್ಮಾನ ತೆಗೆದುಕೋ ಅಂತೇಳಿ ಸ್ವತಂತ್ರ ಕೊಟ್ಟಾದ ಮೇಲೆ ಮನುಷ್ಯನಿಗೆ ಒತ್ತಡ, ಆತಂಕ ಶುರುವಾಗಿಬಿಡ್ತದೆ. ನೋಡ್ರಿ ಹೆಂಗದ. ಹಾಗಾಗಿ ಈ ರೀತಿ ಇದ್ದಕ್ಕಿದ್ದ ಹಾಗೆ ಮನುಷ್ಯ ಒಂದು ಬಾರಿ ಸ್ವತಂತ್ರನಾದಾಗ ಉಂಟಾಗುವಂತಹ ತಳಮಳಕ್ಕೆ ಏನಂತ ಕರೀತಾರ? ಆಂಗ್ಸ್ಟ್ ಅಥವಾ ಆಂಗ್ಸೈಟಿ ಅಂತೇಳಿ ಕರೀತಾರ. ಇದು ಸ್ವಾತಂತ್ರ್ಯದ
ತಲೆ ತಿರುಗುವಿಕೆ ಇದ್ದಂಗೆ ನೋಡ್ರಿ, ಡಿಸಿನೆಸ್ ಆಫ್ ಫ್ರೀಡಮ್. ವಿಚಿತ್ರ ಇದು. ನೆಕ್ಸ್ಟ್ ಬರೋದು ಅಥೆಂಟಿಸಿಟಿ ಎನ್ನುವಂಥ ಒಂದು ಪರಿಕಲ್ಪನೆ ಬರ್ತದೆ. ಇದಕ್ಕೆ ನೈಜತೆ ಅಂತ ನಾವು ಕರಿತೀವಿ. ಒಬ್ಬ ವ್ಯಕ್ತಿ ಸಮಾಜದ ಒತ್ತಡಕ್ಕೆ ಮಣಿಯದೆ, ಇತರರ ಅನುಕರಣೆ ಮಾಡದೆ, ತನ್ನ ಸ್ವಂತ ವಿವೇಚನೆಯಿಂದ ಮತ್ತು ಜವಾಬ್ದಾರಿಯಿಂದ ಬದುಕುವುದನ್ನು ನೈಜ ಅಸ್ತಿತ್ವ, ಅಥೆಂಟಿಸಿಟಿ ಅಂತೇಳಿ ಕರೀತಾರೆ. ಇದಕ್ಕೆ ವಿರುದ್ಧವಾದದ್ದು ಇನ್ಅಥೆಂಟಿಸಿಟಿ ಎನ್ನುವಂಥ ಪದ. ನೆಕ್ಸ್ಟ್ ಬರೋದು ಬ್ಯಾಡ್ ಫೇತ್ ಅನ್ನುವಂಥ ಪರಿಕಲ್ಪನೆ. ಹೌದಾ? ಇದು ಏನು ಹೇಳ್ತದಂದರೆ, ಕೆಟ್ಟ ನಂಬಿಕೆ ಅನ್ನೋದು ತಾನು ಸ್ವತಂತ್ರನಲ್ಲ ಎಂದು ತನಗೆ ತಾನೇ ಸುಳ್ಳು ಹೇಳಿಕೊಳ್ಳುವುದು. ನೋಡಿ, ನನ್ನ ಪರಿಸ್ಥಿತಿ ಹೀಗಿತ್ತು, ಹಾಗಾಗಿ ನಾನು ಹೀಗೆ ಮಾಡಿದೆ ಅಂತ ಹೇಳುವಂಥ ಒಂದು ಅಂಶ ಇದಕ್ಕೆ ಬ್ಯಾಡ್ ಫೇತ್ ಅಂತ ಆಗ್ತದೆ. ನೆಕ್ಸ್ಟ್ ಬರೋದು ಫ್ಯಾಕ್ಟಿವಿಟಿ, ವಸ್ತುಸ್ಥಿತಿ ಎನ್ನುವಂಥ ಒಂದು ಟೆಕ್ನಿಕಲ್ ವರ್ಡನ್ನು ಇಲ್ಲಿ ಬಳಸ್ಕೊತಾರೆ. ಒಬ್ಬ ವ್ಯಕ್ತಿ ಬದಲಾಯಿಸಲು ಸಾಧ್ಯವಿಲ್ಲದ ಸತ್ಯಗಳಿಗೆ ವಸ್ತುಸ್ಥಿತಿ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಜನ್ಮಸ್ಥಳ ಎಲ್ಲಿ ಇದೆಯೋ ಅದನ್ನೇ ಹೇಳಬೇಕು. ಹುಟ್ಟಿದ ಸಮಯ, ದೈಹಿಕ ಲಕ್ಷಣ, ಸಾವು, ಹುಟ್ಟು ಇವನ್ನೆಲ್ಲ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇವು ನಮ್ಮ ಸ್ವಾತಂತ್ರ್ಯಕ್ಕೆ ಮಿತಿ ಹೇರುವ ಅಂಶಗಳಾದರೂ ಕೂಡ ಇವುಗಳನ್ನು ಹೇಗಿದೆಯೋ ಹಾಗೆ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಇದಕ್ಕೆ ಅವರು ಫ್ಯಾಕ್ಟಿಸಿಟಿ ಅಂತೇಳಿ ಕರೆದರು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಏನು ಹೇಳ್ತೀರಿ ನೀವು ಅಂದರೆ ಥ್ರೋನ್ನೆಸ್ ಅಂತ, ಎಸೆಯಲ್ಪಟ್ಟಿರುವಿಕೆ ಅಂತ ನಾವು ನೋಡಿದ್ದೀವಿ. ಜಿಯೋಫ್ ಅವ್ರ ಭಾಷೆಯಲ್ಲಿ ಏನೋ ಹೇಳಿದ್ದಾರೆ. ಮಾರ್ಟಿನ್ ಹೈಡಿಗರ್ ಅವರು ಈ ಪರಿಕಲ್ಪನೆಯನ್ನು ಕೊಟ್ಟಾರೆ. ಎಸೆಯಲ್ಪಟ್ಟಿರುವಿಕೆ ಅಂದರೆ ಏನಪ್ಪ? ಮನುಷ್ಯ ಈ ಜಗತ್ತಿಗೆ ಅವನ ಇಚ್ಛೆ ಇಲ್ಲದೆಯೇ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಎಸೆಯಲ್ಪಟ್ಟಿದ್ದಾನೆ. ವಿ ಬಾರ್ನ್ ಹಿಯರ್ ಅಷ್ಟೇ, ಹುಟ್ಟುವುದು ಆಕಸ್ಮಿಕ. ನಾವು ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಹುಟ್ಟಬೇಕು ಅನ್ನುವಂಥ ಆಯ್ಕೆ ನಮಗಿಲ್ಲ. ಇದು ಎಸೆಯಲ್ಪಟ್ಟ ಸ್ಥಿತಿಯಲ್ಲಿ ಮನುಷ್ಯನಿದ್ದಾನೆ ಅಂತ ನಂಬುವಂಥ ಅಸಂಗತವಾದದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತತ್ವ, ಅಸ್ತಿತ್ವವಾದ ತತ್ವ. ನೆಕ್ಸ್ಟ್ ಡಿಸೈನ್ ಅಥವಾ ಡಾಸೈನ್ ಅಂತೇಳಿ ಇದು ಕರೀತಾರೆ. ಜರ್ಮನ್ ಭಾಷೆಯ ಪದ ಇದು. ಇದರ ಅರ್ಥ ಏನಂದರೆ ಅಲ್ಲಿರುವುದು ಅಂತಂದಂಗೆ. ಹೈಡಿಗರ್ ಮನುಷ್ಯನನ್ನು ಕೇವಲ ಒಂದು ಜೈವಿಕ ಪ್ರಾಣಿ ಅಂತ ನೋಡದೆ ಜಗತ್ತಿನೊಂದಿಗೆ ಸದಾ ಸಂಬಂಧ ಹೊಂದಿರುವ ಪ್ರಜ್ಞೆ, ಇದಕ್ಕೆ ಡಿಸೈನ್ ಅಥವಾ ಡಾಸೈನ್ ಅಂತೇಳಿ ಕರೀತಾರೆ. ಆಯಿತಾ? ನೆಕ್ಸ್ಟು 9th ಬರ್ತದೆ, ಇದಕ್ಕೆ ನಿಹಿಲಿಸಮ್ ಅಂತೇಳಿ ಕರೀತಾರೆ. ನಿಹಿಲಿಸಮ್ ಅನ್ನುವಂಥದ್ದು ಏನಂದ್ರೆ ಜೀವನಕ್ಕೆ ಯಾವುದೇ ಅಂತರ್ಗತ ಮೌಲ್ಯ, ಉದ್ದೇಶ, ಧಾರ್ಮಿಕ ಅರ್ಥ ಇಲ್ಲ. ಫ್ರೆಡ್ರಿಕ್ ನೀತ್ಸೆ ಅವರು ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಯಾರ. ನೋಡ್ರಿ, ನಾವು ಬದುಕಬೇಕಷ್ಟೇ. ಹೀಗೆ ಬದುಕಬೇಕಂತ ಯಾಕೆ ನಿರ್ಧಾರ ಮಾಡಬೇಕು? ಜನರು ಬಯಸುವ ಹಾಗೆ ನಾವು ಬದುಕುವುದಲ್ಲ. ನಮಗೆ ಅನಿವಾರ್ಯ ನಮ್ಮ ಅಸ್ತಿತ್ವಕ್ಕೆ ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಬದುಕಬೇಕು ಅನ್ನೋದಿಲ್ವೇ ಇಲ್ಲ. ಯಾವುದೇ ಪೂರ್ವ ನಿರ್ಧಾರಿತ ಗುರಿಗಳು ಇಲ್ಲವೇ ಇಲ್ಲ ಅಂತ ಹೇಳುವಂಥ ಅಂಶ ಏನಿದೆಯಲ್ಲ, ಅದಕ್ಕೆ ನಿಹಿಲಿಸಮ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 10ನೇ ಪಾಯಿಂಟ್ ಏನಂದ್ರೆ ಬೀಯಿಂಗ್ ಟುವರ್ಡ್ಸ್ ಡೆತ್ ಅಂತ, ಮರಣದ ಕಡೆಗೆ ಇರುವಿಕೆ ಅಂತ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಸಾವು ಅನಿವಾರ್ಯ, ಅದು ನಮ್ಮ ಅಸ್ತಿತ್ವದ ಅಂತ್ಯ ಎನ್ನುವ ಅರಿವು ನಮಗೆ ಬಂದಾಗ ಮಾತ್ರ ನಾವು ಜೀವನವನ್ನು ಹೆಚ್ಚು ನೈಜವಾಗಿ ಬದುಕಲು ಸಾಧ್ಯ ಅಂತೇಳಿ ಹೇಳುವಂಥ ಪರಿಕಲ್ಪನೆ. ಇದನ್ನು ಕೊಟ್ಟವರು ಮಾರ್ಟಿನ್ ಹೈಡೆಗರ್. ನೋಡಿರಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ನಾ ಇಲ್ಲೊಂದಿಷ್ಟು ವಿಷಯಗಳನ್ನು ಕೊಟ್ಟಿದ್ದೀನಿ, ಇದೊಂದು ಗೊತ್ತಿರಬೇಕು. ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಅನ್ನೋದನ್ನು ಬಳಸಿದವರು ಯಾರು? ಸಾರ್ತ್ರೆ. ಎಸೆನ್ಸ್ ಅಥವಾ ಸಾರ ಅಥವಾ ಮೂಲತತ್ವ ಅನ್ನೋ ಪದವನ್ನು ಬಳಸಿದವನು ಸಾರ್ತ್ರೆ. ಅಬ್ಸರ್ಡ್ ಅಥವಾ ಅಸಂಗತ ಅನ್ನೋದನ್ನು ಬಳಸಿದವರು ಆಲ್ಬರ್ಟ್ ಕಾಮು. ಆಂಗ್ಸ್ಟ್ ಅನ್ನುವಂಥ ಪದವನ್ನು ಬಳಸಿದವನು ಕಿರ್ಕೆಗಾರ್ಡ್, ಅಸ್ತಿತ್ವದ ಆತಂಕ ಅಂತ ಆಗ್ತದೆ. ಸಬ್ಜೆಕ್ಟಿವಿಟಿ ಅನ್ನೋದನ್ನು ಬಳಸಿದವನು ಸಾರ್ತ್ರೆ, ವ್ಯಕ್ತಿನಿಷ್ಠತೆ ಅಂತ ಅದರ ಅರ್ಥ ಆಗ್ತದೆ. ಏಲಿಯನೇಷನ್ ಅಥವಾ ಪರಕೀಯತೆ ಅನ್ನೋ ಪದವನ್ನು ಬಳಸಿರ್ತಕ್ಕಂಥ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್, ಸಾರ್ತ್ರೆ ಮತ್ತು ಕಾರ್ಲ್ ಮಾರ್ಕ್ಸ್ ಇಬ್ಬರು ಬಳಸಿದ್ದಾರೆ. ಡಿಸ್ಪೇರ್ ಅನ್ನುವಂಥ ಪದವನ್ನು ಬಳಸಿದವನು ಕಿರ್ಕೆಗಾರ್ಡ್, ನೆನಪಿಟ್ಕೋರಿ, ಅದು ಹತಾಶೆ ಅನ್ನೋದನ್ನು ಸೂಚಿಸ್ತದೆ. ಟ್ರಾನ್ಸೆಂಡೆಂಟ್ ಅನ್ನುವಂಥ ಪದ ಅತೀಂದ್ರಿಯವನ್ನು ಸೂಚಿಸ್ತದೆ. ಇದನ್ನು ಬೋವರ್ ಅನ್ನುವಂಥ ವ್ಯಕ್ತಿ ಬಳಸ್ಕೊಂಡಿದ್ದಾರೆ. ನೋಡಿರಿ, ಹೀಗೆ ಇದು ಏನಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಇದನ್ನು ನಾವು ಭಾಳ ಚೆನ್ನಾಗಿ ಗ್ರಹಿಸ್ಕೋಬೇಕು. ಇದಾದ ನಂತರ ನಾನೇನು ಮಾಡ್ತೀನಿ, ಅಸ್ತಿತ್ವವಾದದ ಬೆಳವಣಿಗೆಗೆ ಕಾರಣರಾಗಿರ್ತಕ್ಕಂತಹ ಜಗತ್ತಿನ ಮಹಾನ್ ಚಿಂತಕರ ಕುರಿತಾಗಿ ಒಂದಿಷ್ಟು ವಿವರವನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಓಕೆ, ಇಷ್ಟು ಈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.